ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೋಹನ್, ಶ್ರೀ ಗುರುಕೃಪಾ ಗೃಹ ಕೈಗಾರಿಕಾ ಘಟಕ. ಪ್ರಿಯ ಸ್ನೇಹಿತರೆ, ನಾನಿವತ್ತು ನಿಮಗೆ ಹೇಳೋ ಹೊರಟಿರೋ ವಿಷಯ ಏನಪ್ಪ ಅಂತಂದರೆ, ನಿಮಗೆ ಚಿರಪರಿಚಿತ ಈ ಕಪ್ಪು ನಿಮಗೆಲ್ರಿಗೂ ಮ್ಯಾಕ್ಸಿಮಮ್ ಎಲ್ರಿಗೂ ಚಿರಪರಿಚಿತವಾಗಿರುವಂಥ ಕಪ್ಪು. ಇದು ಪೇಪರ್ ಕಪ್ಪು. ಇದಕ್ಕೂ ಮುಂಚೆ ನಾವು ಹೋಟ್ಲುಗಳಲ್ಲಿ ಮುಂಚೆ ಗಾಜಿನ ಲೋಟ ಇತ್ತು, ಆನಂತರ ಸ್ಟೀಲ್ ಲೋಟ ಬಂತು. ಈಗ ನಾವು ಗಾಜಿನ ಲೋಟನೂ ಬಳಸೋದು ಕಡಿಮೆ ಆಗಿದೆ, ಸ್ಟೀಲ್ ಲೋಟನೂ ಬಳಸೋದು ಕಡಿಮೆ ಆಗಿದೆ. ಯಾಕಪ್ಪ ಅಂದರೆ ವಾಶ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ. ಮತ್ತು ಯೂಸ್ ಅಂತರು ಜಸ್ಟ್ ಕುಡಿಯೋದು ಬಿಸಾಕೋದು, ಇದು ಮೇಯ್ನ್. ಏನಪ್ಪ ಅಂದರೆ ಅವ್ರಿಗೊಂದು ತೊಳೆ ತಪ್ಪುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈಗೆಲ್ಲ ನಾವು ಪೇಪರ್ ಕಪ್ಪಿಗೆ ಬಂದುಬಿಟ್ಟಿದ್ವಿ, ಪೇಪರ್ ಕಪ್ ಬಳಸ್ತಾ ಇದ್ದೀವಿ. ಬಟ್ ಪೇಪರ್ ಕಪ್ ಬಳಸೋದ್ರಿಂದ ತುಂಬ ಆರೋಗ್ಯಕ್ಕೆ ಹಾನಿಕರ ಅಂತ ವಿಷಯ ಇದೆ. ಹಾಗಾಗಿ ಇದಕ್ಕೆ ಪರ್ಯಾಯವಾಗಿ ಬೇರೆ ಏನಪ್ಪ ಇದೆ ಅಂತೇಳಿ ಸರ್ಚ್ ಮಾಡಿದಾಗ ನಮಗೆ ಬಂದಿದ್ದು ಮಣ್ಣಿನ ಲೋಟದಲ್ಲಿ ಟೀ ಕುಡಿಬೇಕು ಅಂತೇಳಿ. ಅದು ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಹಾವೇರಿ, ಹರಿಹರ ಈ ಥರ ತುಂಬ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ಈಗಲೂ ಕೂಡ ಮಣ್ಣಿನ ಲೋಟದಲ್ಲಿ ಟೀನ ಕುಡಿತಾ ಇದ್ದಾರೆ. ಯಾವುದಪ್ಪ ಅಂತಂದರೆ ಇಂಥ. ಆದರೆ ಮಣ್ಣಿನ ಲೋಟದಲ್ಲಿ ಟೀ ಕುಡಿತಾ ಇದ್ದಾರೆ, ಅದು ತುಂಬ ಕಾಸ್ಟ್ಲಿ ಆಗುತ್ತೆ. ಯಾಕಂದರೆ ಇದು ಸೆಲೆಕ್ಟೆಡ್ ಹೋಟ್ಲ್ಗಳು ಮಾತ್ರ, ಇದು ಜಿಲ್ಲಾವಾರು 1 ಅಥವಾ 2 ಹೋಟ್ಲ್ಗಳು ಮಾತ್ರ, ಸ್ಟಾರ್ ಹೋಟ್ಲ್ಗಳು ಮಾತ್ರ ಇದನ್ನು ವ್ಯವಸ್ಥೆ ಮಾಡ್ತಾರೆ, ಪಿಂಗಾಣಿ ಇದ್ದಲ್ಲಿ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಚಿಕ್ಕ ಹೋಟೆಲ್ಗಳಲ್ಲಿ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ ಮತ್ತು ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಏನು ಪರಿಹಾರ ಇದೆ ಅಂತೇಳಿ ನಾವು ಸರ್ಚ್ ಮಾಡಿದಾಗ ನನ್ನ ಮಂಗಳೂರಿನ ಸ್ನೇಹಿತರು ಒಂದು ಪ್ರಾಡಕ್ಟ್ನ ರೆಡಿ ಮಾಡಿದ್ದಾರೆ. ಅದು ಏನಪ್ಪ ಅಂತಂದರೆ ಮಿಲೆಟ್ಸ್ ಪೌಡ್ರ್ಗಳಿಂದ ರೆಡಿ ಮಾಡಿರುವಂತಹ ಒಂದು ಕಪ್ ಇದನ್ನು ಯಾವುದ್ರಲ್ಲಿ ರೆಡಿ ಮಾಡಿದಾರಪ್ಪ ಅಂತಂದರೆ ಅಕ್ಕಿ ಪೌಡ್ರು, ರಾಗಿ ಹಿಟ್ಟು, ಸ್ವಲ್ಪ ಸಕ್ಕರೆ ಮತ್ತು ಮೈದಾ ಹಿಟ್ಟಲ್ಲಿ ಮಾಡಿರುವಂಥ ಕಪ್. ಈ ಕಪ್ಪಲ್ಲಿ ಟೀ, ಕಾಫಿ, ಹಾಲು ಕುಡಿಬೋದು. ಅದ್ರ ಜೊತೆಗೆ ಐಸ್ ಕ್ರೀಮ್ ಅಂಗಡಿಗಳಲ್ಲೂ ಕೂಡ ಇದನ್ನು ಬಳಸ್ಬೋದು. ಬಟ್ ಇದು ಏನಪ್ಪ ಅಂದರೆ ಪೇಪರ್ ಕಪ್ ಆದರೆ ನಾವು ಕಾಫಿನೋ ಅಥವಾ ಟೀನೋ ಕುಡಿದು ಬಿಸಾಡ್ತೀವಿ. ಬಟ್ ಈ ಕಪ್ಪಿನ ವಿಶೇಷತೆ ಏನಂದರೆ ಕಾಫಿ ಕುಡಿದ ಮೇಲೆ ನಾವು ಇದನ್ನು ತಿನ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇದರಿಂದ ಪರಿಸರಕ್ಕೂ ತುಂಬ ಅನುಕೂಲ ಆಗುತ್ತೆ. ಬೇಕಿದ್ದಲ್ಲಿ ಸಂಪರ್ಕಿಸಿ ಶ್ರೀ ಗುರುಕೃಪಾ ಪೂಜಾ ಸ್ಟೋರ್, ತರೀಕೆರೆ, ಮಾರಿಗದ್ದಿಗೆ ಸರ್ಕಲ್ ಹಾಗೂ